ನಮಸ್ತೆ ಆತ್ಮೀಯರೇ. ತುಂಬ ಹೋರಾಟಗಳು ಕರ್ನಾಟಕದಲ್ಲಿ ನಡೀತಾ ಇದ್ರೂ ಆ ಹೋರಾಟಗಳಿಗೂ ಸರಕಾರಕ್ಕೂ ರಾಜಕಾರಣಿಗಳಿಗೂ ಸಂಬಂಧ ಇಲ್ಲದಂತೆ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಇದು ನಿಜವಾದ ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರಜೆಗಳು, ಅವರೇ ಶಾಸಕರು, MLAಗಳು, MP ಗಳು. ಅವರು ಗೆದ್ದು ಹೋದ ಮೇಲೆ ಸರ್ಕಾರವನ್ನು ಜನರ ಪರವಾಗಿ, ರಾಜ್ಯದ ಪರವಾಗಿ, ನೆಲ ಜಲ ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಪರವಾಗಿ ಅದು ನಡ್ಕೊಂಡು ಹೋಗಬೇಕು. ಹೀಗೆ ಆಯ್ಕೆಯಾದವರು, ಪ್ರಜೆಗಳಿಂದ ಆಯ್ಕೆಯಾದವರು, ಅವರು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ MLAಗಳಾಗಿದ್ದು ಮಂತ್ರಿಗಳು ಆಗಿ ಜನರ ಪರವಾಗಿ ಕೆಲಸ ಮಾಡಬೇಕೇ ವಿನಃ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಒಂದು ವ್ಯಾಪಾರ ಆಗೋಗಿದೆ. ಅವರೇ ಪ್ರಭುಗಳು ಆಗಿಬಿಟ್ಟಿದ್ದಾರೆ. ಮತದಾರನ ಲೆಕ್ಕಕ್ಕೆ ಇಲ್ಲ, ಅವರೇ ಪ್ರಭುಗಳು. ಅವ್ರು ಆಯ್ಕೆ ಆಗಿ ಹೋದ್ಮೇಲೆ ಇನ್ನು 5 ವರ್ಷ ಅವರೇ ರಾಜರಾಗಿರ್ತಾರೆ. ಚುನಾವಣೆ ಸಮಯದಲ್ಲಿ ಮಾತ್ರ ತಲೆ ಬಗ್ಗಿಸ್ತಾರೆ, ಬಾಕಿ ಇರೋ ಟೈಮ್ನಲ್ಲಿ ಅವ್ರು ಹೇಳ್ದಾಗ ಕೇಳಬೇಕು. ಈಗ ಇತ್ತೀಚಿನ 1 ವರ್ಷದಿಂದ ನೀವೆಲ್ಲರೂ ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ, ಎಲ್ಲರೂ ಪ್ರಜೆಗಳೆಲ್ಲ ಗಮನಿಸ್ತಾ ಇದ್ದೀರಿ. ಅದೇನು ಹೊನ್ನೂರು ಪ್ರಕಾಶ್ದಾಗಲಿ, ಮಂಜು ಕಿರಣದಾಗಲಿ, ವಕೀಲ ರವಿಕುಮಾರ್ ಇದ್ದಾರಲ್ಲ, ಅವರು ಹೋರಾಟ ಅಲ್ಲ, ಅದು ಜನರ ಪರವಾಗಿ ಅವರು ಧ್ವನಿ ಎತ್ತಾ ಇದ್ದಾರೆ. ಅದಕ್ಕೆ ಜನರು ಸ್ಪಂದಿಸಬೇಕು. ಆ ದಪ್ಪ ಚರ್ಮದ ಅಧಿಕಾರಿಗಳು ಆ ಅರಣ್ಯ ಇಲಾಖೆಯ ಸಚಿವನ್ನ ಅವನೇ ಒಬ್ಬರನ್ನೇ ಏನಾದರೂ ಅರಣ್ಯದವ್ರಿಗೆ ಬಿಟ್ಟರೆ ಅವನೊಂದು, ಈಗ ಮೊನ್ನೆ ಯಾರೋ ಹೇಳ್ತಾಯಿದ್ರು, ಸಿಂಹ ಅಂದರೆ ಲಯನ್ ಅಂದರೆ ಖುಷಿ ಪಡ್ತಾರೆ ಕೆಲವರು, ಟೈಗರ್ ಅಂದರೆ ಖುಷಿ ಪಡ್ತಾರೆ. ಅದೇ ಮೃಗ ಅಂದರೆ ಕೋಪ ಮಾಡ್ಕೊಳ್ತಾರೆ. ಅಂದರೆ ಹುಲಿ ಸಿಂಹ ಏನು ಮೃಗ ಅಲ್ವಾ? ಕೆಲವರು ಟೈಗರ್ ಅಂತ ಹೇಳ್ಬಿಟ್ರೆ ಭಾಳ ಖುಷಿ ಪಡ್ತಾರೆ, ಲಯನ್ ಅಂತ ಹೇಳಿದ್ರೆ ಭಾಳ ಖುಷಿ ಪಡ್ತಾರೆ. ಅದರ ಬದಲಿಗೆ ಮೃಗ ಅಂದರೆ ಕೋಪ ಮಾಡ್ಕೊಳ್ತಾರೆ. ಈ ಥರ ಆಗೋಗಿದೆ. ಈ ಪದಗಳ ಅರ್ಥವು ಈ ಜನ ಆಡ್ತಾ ಇರೋದಕ್ಕೂ ಏನು ಕಿಂಚಿತ್ತು ಸಂಬಂಧವೇ ಇಲ್ಲ. ಇವರು ಯಾವುದೇ ಸರ್ಕಾರ ಇರಲಿ, ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ, ಯಾವುದೇ ಸರ್ಕಾರ ಇದ್ರೂ ಅವರು, ಅವ್ರ ಮಕ್ಕಳು, ಅವ್ರ ವಂಶ ಪಾರಂಪರೆಯಾಗೇ ಸರ್ಕಾರ ನಡಿಬೇಕು, ಅವರೇ ಅಧಿಕಾರದಲ್ಲಿರಬೇಕು. ಅದಕ್ಕೆ ನಾನು ಹೇಳೋದು, ರಾಜಕಾರಣಿಗಳನ್ನ ನಾವು ಹತೋಟಿ ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ಅವ್ರನ್ನ ಒಂದು ಸಲ ಸೋಲಿಸ್ಬೇಕು. ಅವ್ರಿಗೆ ಅಧಿಕಾರ ಅನ್ನೋದು ಒಂದು ಇಲ್ಲದೇ ಇದ್ದರೆ ಅವರಾಗೆ ಪ್ರಾಣ ಬಿಟ್ಬಿಡ್ತಾರೆ. ಅವ್ರಿಗೆ ಅಧಿಕಾರ ಇಲ್ಲದಿದ್ರೆ ಆಗಲ್ಲ. ಅವ್ರಿಗೆ ಮೀನನ್ನು ನೀರಿಂದ ತೆಗೆದು ಹೊರಗಡೆ ಹಾಕೋದು ಹೆಂಗೆ ಹಾಕೋದು ಹಾಗೆ ಆಗ್ಬಿಡ್ತದೆ. ಅವ್ರಿಗೆ ಅಧಿಕಾರದ ಒಂದು ಅಮಲು, ಚಟಾನೋ ಅಥವಾ ಒಂದು ಅದು ಗತ್ತು ಅದೇನು ಅಂತಲೇ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವ್ರನ್ನ ಅಧಿಕಾರ ಒಂದು ಇಲ್ಲದಿದ್ದರೆ ಅವ್ರಿಗೆ ಮೀನನ್ನ ನೀರಿನ ದಡಕ್ಕೆ ತೆಗೆದು ಹಾಕ್ದಂಗೆ ಆಗ್ಬಿಡ್ತದೆ. ಅಷ್ಟು ಅವ್ರಿಗೆ ಕಷ್ಟ ಆಗ್ಬಿಡ್ತದೆ. ಅದರಿಂದ ಯಾವುದೇ ಸರ್ಕಾರ ಆದ್ರೂ ಅಷ್ಟೇ ಒಂದು ನಾವು ತಿಳ್ಕೊಳ್ಬೇಕು, ಇವ್ರಿಗೆಲ್ಲ ಒಂದು ಒಳ್ಳೆಯ ಕಾಲ ಬರ್ತದೆ, ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ. ಅದಕ್ಕೆ ಅಲ್ಲಿವರೆಗೂ ನಾವು ಕಾಯುವ. ಅಲ್ಲಿವರೆಗೂ ನಾವೆಲ್ಲರೂ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸದೇ ಇದ್ದರೆ ಇವ್ರದ್ದೇ ರಾಜ್ಯ ಆಗಿ ಹೋಗ್ತದೆ. ಈಗ ನೀವು ನೋಡಿರ್ಬೋದು, ಈಗ ಯಾವುದೋ ಉಪಚುನಾವಣೆ 2 ಕಡೆ ನಡೀತಾ ಇದೆ, ಅಲ್ಲಿ ಅವ್ರ ಮಕ್ಕಳು ಅವ್ರ ವಂಶದವರೇ. ಇನ್ನು ಬಾಕಿ ಇರೋರೆಲ್ಲ ಏನು, ಎಲ್ಲ ಕುಟುಂಬ ರಾಜಕಾರಣ ಇಲ್ಲ, ಅದು ಇದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ ಮುಂದಿನ ಒಂದು ಸರ್ಕಾರದಲ್ಲಿ ಕಾನೂನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಒಂದು ಮನೆಯಲ್ಲಿ ಒಬ್ರಿಗೆ ಮಾತ್ರ ರಾಜಕೀಯದಲ್ಲಿ ಇರಬೇಕು, ಅವರು 5 ವರ್ಷ ಮಾತ್ರ ಇರಬೇಕು. ಆಮೇಲೆ ನೆಕ್ಸ್ಟ್ ಅವನು 5 ವರ್ಷ ಬಿಟ್ಟು ಪುನಃ 5 ವರ್ಷಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಇರಬೇಕು ಅವ್ರಿಗೆ. ಈಗ ಅಮೇರಿಕಾದಲ್ಲೆಲ್ಲ 2 ಬಾರಿಗೆ ಮಾತ್ರ ಅಧ್ಯಕ್ಷ ಆಗಿರಬೇಕು, ಆಮೇಲೆ 3ನೇ ಬಾರಿಗೆ ಅದು ಸ್ಪರ್ಧಿಸೋಂಗಿಲ್ಲ. ಅವನೇನೋ ಸ್ಪರ್ಧಿಸಬೇಕಾದ್ರೆ ಪುನಃ 5 ವರ್ಷ ಕಳೆದ ಮೇಲೆ ಸ್ಪರ್ಧೆ ಮಾಡಬೇಕು. ಹಾಗೆ ನಮ್ಮ ಕರ್ನಾಟಕದಲ್ಲೂ ತರಬೇಕು. ಒಂದು ಕುಟುಂಬದಲ್ಲಿ ಒಬ್ಬ ಮಾತ್ರ ರಾಜಕೀಯದಲ್ಲಿ ಇರಬೇಕು. ಅವನು ಸರ್ಕಾರಿ ನೌಕರನಾಗಿದ್ದರೆ ಅವನ ಕುಟುಂಬಕ್ಕೆ ರಾಜಕೀಯದ ಪ್ರತಿನಿಧಿಗಳ ಅವಕಾಶ ಇರಬಾರ್ದು. ಅವ್ರ ಮನೇಲಿ ಯಾರು ಸರ್ಕಾರಿ ನೌಕರು ಇಲ್ಲ ಅಂದರೆ ಅವ್ರಿಗೆ MLA MP ನಿಂತ್ಕೊಳ್ಬೋದು. ಅದು ಹೇಗೆ 5 ವರ್ಷ ಮಾತ್ರ ನಿಂತ್ಕೋಬೇಕು. ಇನ್ನು ನೆಕ್ಸ್ಟ್ ಅವ್ರು ನಿಲ್ಬೇಕಾದ್ರೆ 5 ವರ್ಷ ಬಿಟ್ಟು ಇನ್ನೊಬ್ರಿಗೆ ಅವಕಾಶ ಕೊಡಬೇಕು. ಅವಾಗ ಏನಾಗ್ತಂದರೆ ಈ ದೇಶದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. ಇಲ್ಲದಿದ್ದರೆ ಇವರು ಈ ರೀತಿ ಕಾನೂನು ತರಲ್ಲ. ಯಾಕೆಂತ ಹೇಳಿದ್ರೆ ಅವರು ಕಾಲ ಮೇಲೆ ಅವ್ರು ಕಲ್ಲು ಎತ್ತಾಕೊಳ್ಳಲ್ಲ. ಅದಕ್ಕೆ ಜನರು ಏನು ಮಾಡಬೇಕು, ಯಾರು ಒಂದು ಸರಿ ನಿಂತು ಗೆದ್ದಿದ್ದಾರೆ 2ನೇ ಸಲ ಅವ್ರಿಗೆ ಮತ ಹಾಕ್ಬಾರ್ದು. ಆಮೇಲೆ ಅವರ ಕುಟುಂಬದಲ್ಲಿ ಯಾರು ನಿಂತ್ಕೊಂಡ್ರೆ ಅವ್ರನ್ನ ಸೋಲಿಸ್ಬೇಕು. ಅವಾಗ ನಿಮ್ಮ ಶಕ್ತಿ ಏನಂತ ಪ್ರದರ್ಶನ ಆಗಬೇಕು. ಈಗ ಅವ್ರ ಮನೆಯವರೆಲ್ಲ ರಾಜಕಾರಣ ಮಾಡ್ತಾಯಿದ್ದಾರೆ. ಒಂದು ಚುನಾವಣೆ ಅಂತ ಹೇಳಿದ್ರೆ ಒಬ್ಬರು ಒಂದು ಸಲ ಸ್ಪರ್ಧೆ ಮಾಡಾದ್ಮೇಲೆ ಅವ್ರಿಗೆ 5 ವರ್ಷವರೆಗೆ ಮಾತ್ರ ಅವಕಾಶ ಇರಬೇಕು, ಆಮೇಲೆ ಇದಿರಬಾರ್ದು. ಈಗ ಹೇಗೆ ಸರ್ಕಾರಿ ನೌಕರರಿಗೆ ಒಂದು ಕೆಲಸ ಏನು ಮಾಡಿದೆ ಅಂದರೆ 2005ರಿಂದ ಈಚೆ ಯಾರ್ಯಾರು ಸರ್ಕಾರಿ ನೌಕರಿಗೆ ಸೇರಿದ್ರು ಅವ್ರಿಗೆ ಪಿಂಚಣಿ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು.
ಸರ್ಕಾರಿ ಉದ್ಯೋಗಕ್ಕೆ ಸೇರಿದವರು 2005ರಿಂದ ಈಚೆ ಯಾರ್ಯಾರು ಸರ್ಕಾರಿ ನೌಕರಿಗೆ ಸೇರಿದಾರೋ ಅವರಿಗೆ ಪಿಂಚಣಿ ಇಲ್ಲ. ಅದೇ ರೀತಿ ಈ ರಾಜಕಾರಣಿಗಳು ನನ್ನ ಹತ್ರ 100 ಕೋಟಿ ಇದೆ, 150 ಕೋಟಿ ಇದೆ, 200 ಕೋಟಿ ಇದೆ ಅಂತ ಡಿಕ್ಲರೇಷನ್ ಕೊಡ್ತಾರಲ್ಲ, ಇವರು ಮನೆಯಿಂದ ಹಾಲಿಂದ ಹಿಡಿದು ಇವರು ವೆಹಿಕಲ್ಗೆ ಪೆಟ್ರೋಲ್ ಹಿಡಿದು ವೆಹಿಕಲ್ಲು, ಇವ್ರ ಮನೆ ಬಾಡಿಗೆ ಎಲ್ಲವನ್ನ ಇವರು ಸರ್ಕಾರದಿಂದ ಪಡ್ಕೊಳ್ತಾರಲ್ಲ, ಇದಕ್ಕೆ ಯಾವುದು ಮಾನದಂಡ ಇಲ್ವಾ? ಯಾರೋ ಒಬ್ಬ ಬಡವ ಒಂದು ಕಾರ್ ತಗೊಂಡ್ಬಿಟ್ರೆ ಅವನ್ನ BPL ಕಾರ್ಡಿಂದ APLಗೋ, APL ಕಾರ್ಡಿಂದ ಯಾವುದಕ್ಕೊಂದು ಚೇಂಜ್ ಮಾಡ್ತಾರಲ್ಲ, ಅದೇ ರೀತಿ ಇವ್ರಿಗೂ ಅದನ್ನು ಮಾಡ್ಬೋದಲ್ವ? ಅವ್ರಿಗೆ 5 ಕೋಟಿ 6 ಕೋಟಿ 10 ಕೋಟಿ 20 ಕೋಟಿ ಆಸ್ತಿಯಿಂದ ಡಿಕ್ಲರೇಷನ್ ಕೊಡ್ತಾರಲ್ಲ, ಅವರು ಆಯ್ಕೆ ಆದಮೇಲೆ ಅವ್ರಿಗೆ ಏನು ಮಾಡಬೇಕಂದ್ರೆ ಸರ್ಕಾರದಿಂದ ಯಾವುದೇ ವಾಹನ ಕೊಡಬಾರ್ದು, ಸರ್ಕಾರದಿಂದ ಸಂಬಳ ಕೊಡಬಾರ್ದು, ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಭತ್ಯೆ ಕೊಡಬಾರ್ದು ಇವರಿಗೆ. ಆಗ ಮಾತ್ರ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡೋಕ್ಕೆ ಸಾಧ್ಯ. ಇವ್ರ ಹತ್ರ ಸಾವಿರಾರು ಕೋಟಿ ಇಟ್ಕೊಂಡು ಇವರು 10 ವರ್ಷ 15 ವರ್ಷ 20 ವರ್ಷ 30 ವರ್ಷ ಅಲ್ಲ ಇವರು ರಾಜಕೀಯದಲ್ಲೇ ಎಲ್ಲ ಖರ್ಚು ಮಾಡ್ತಾರೆ. ಇವರು ಸಂಪಾದನೆ ಮಾಡಿದ ದುಡ್ಡು ಯಾರು ತಿಂತಾರೆ ಹೇಳಿ? ಈಗ ಕೆಲವರೆಲ್ಲ 5-6 ಬಾರಿ MLA MP ಗಳಾಗಿದೆ ಅಂದರೆ 30 ವರ್ಷದಿಂದ ಸರ್ಕಾರದ ದುಡ್ಡಲ್ಲಿ ತಿಂತಾ ಇದ್ದಾರೆ ವಿನಃ ಇವ್ರು ಸಂಪಾದನೆ ಮಾಡಿದ ದುಡ್ಡನ್ನ ಇವ್ರು ತಿನ್ನೋದು ಯಾವಾಗ? ಈಗ ಸರ್ಕಾರ ಹೇಳ್ತದೆ ನಾವು 50,000 ಕೋಟಿ ಬಡವರಿಗೆ ಕೊಡ್ತಾ ಇದ್ದೀವಿ, ಬಸ್ಸು ಕೊಡ್ತಾ ಇದ್ದೀವಿ, ಆಮೇಲೆ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾ ಇದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ ಅಂತೇಳಿ. ಸರಿಯಪ್ಪ, ನೀವು 50,000 ಕೋಟಿ ಕೊಡ್ತಿರಲ್ವಾ, ನಿಮಗೆ ರೆಸಾರ್ಟಲ್ಲಿ ಬರೋದು ಎಷ್ಟು ಇನ್ಕಮ್ ಒಂದು ವರ್ಷಕ್ಕೆ? ನೀವೇ ಹೇಳೋ ಲೆಕ್ಕದಲ್ಲಿ 30ರಿಂದ 35 ಕೋಟಿ ಬರ್ತದೆ. ಈ 35 ಕೋಟಿ ದುಡ್ಡಿಗಾಗಿ ನೀವು ರೆಸಾರ್ಟ್ನ ಆರಂಭ ಮಾಡಿದ್ದೀರಾ ಅಂದರೆ ಎಂಥ ಒಂದು ತಲೆ ಕೆಳಗಾದ ಲೆಕ್ಕ ಇರ್ಬೋದು ನಿಮ್ಮದು. ನಿಮ್ಗೇನಾದ್ರು ಇದು ಅರ್ಥ ಆಗ್ತದ? ಆ 35 ಕೋಟಿ ಲಾಭ ಬರೋಕ್ಕಾಗಿ ಕಾಡಲ್ಲಿರೋ ಪ್ರಾಣಿಗಳನ್ನೆಲ್ಲ ತಗೊಂಡೊಂದು ಊರಿಗೆ ಬಿಟ್ಟು ಊರಲ್ಲಿ ಜನರನ್ನೆಲ್ಲ ಸಾಯಿಸಿ ಆ ರೈತರ ಜಮೀನ ಬೆಳೆನೆಲ್ಲ ಹಾಳು ಮಾಡಿಸಿ ಅವರ ಮನೆಯಲ್ಲಿ ಹೊನ್ನೂರು ಪ್ರಕಾಶ್ ಹೇಳ್ದಂಗೆ ಅವ್ರ ಮಕ್ಕಳನ್ನ ಅವ್ರ ತಂದೆ ತಾಯಿಂದಿರನ್ನೆಲ್ಲ ಹುಳಿ ತಿನ್ನಿಸಿ ಅವ್ರನ್ನ ವಿಧೇಯರು ಮಾಡ್ತಾಯಿದ್ದೀರಿ. ಮಕ್ಕಳಿಗೆ ತಂದೆ ಇಲ್ದಂಗೆ ಮಾಡ್ತಾಯಿದ್ರಿ, ಹೆಂಡತಿಗೆ ಗಂಡ ಇಲ್ದಂಗೆ ಮಾಡ್ತಾಯಿದ್ರಿ, ತಂದೆಗೆ ಮಗ ಇಲ್ದಂಗೆ ಮಾಡ್ತಾಯಿದ್ರಿ. ಇಷ್ಟೆಲ್ಲ ಮಾಡಿಕೊಂಡು ನೀವು ಹಠದಲ್ಲಿ ಎಷ್ಟು ಹಠ ಹಿಡಿದು ನೀವು ಆ ರೆಸಾರ್ಟ್ನ ಓಪನ್ ಮಾಡಿದ್ದೀರಿ. ಅಲ್ಲಿಂದ ಈಚೆ ದಿನದಿಂದ ಒಂದೊಂದು ದಿನ ಒಂದೊಂದು ಕಡೆ ಹುಲಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಚೂರು ಕಿಂಚಿತ್ತು ಏನಾದರೂ ಅಭಿಮಾನ ಹೋಗ್ಲಿ. ನೀವು ಊಟ ಮಾಡುವಾಗ ಅನ್ನ ತೆಗೆದು ಬಾಯಿಗೆ ಹಾಕೋವಾದ್ರೂ ನೀವು ಯೋಚನೆ ಮಾಡೋದು ಬೇಡವಾ? ಈ ಅನ್ನ ಬೆಳೆದಂಥ ರೈತನ ಸ್ಥಿತಿ ಇವತ್ತು ದೇಶದಲ್ಲಿ ಹೇಗಿದೆ, ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಕಾಡಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬರ್ತಾನೆ, ಆ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲದೇನೆ ಅವನು ಹಗಲು ರಾತ್ರಿ ನೀವು ಕೊಡುವಂಥ ಯಾವುದೋ ಒಂದು ಸಣ್ಣ ಪುಟ್ಟ ಸೌಲಭ್ಯ ತಗೊಂಡು ಆತ ಇನ್ನೂ ಬದುಕಿದ್ದಾನೆ ಅಂದರೆ ಅವ್ನು ನಿಮಗಾಗಿ ಬದುಕಿದ್ದಾನಪ್ಪ ಅನ್ನ ಹಾಕೋಕ್ಕೆ. ಇದನ್ನು ಸ್ವಲ್ಪ ಯೋಚನೆ ಮಾಡಿ. ಇದರ ಮುಂದಿನ ದಿನಗಳಲ್ಲಿ ಕಷ್ಟ ಇದೆ. ಕಾಡು ಪ್ರಾಣಿಗಳು ಬಂದು ಊರೊಳಗೆಲ್ಲ ಜನರು ಭಯಭೀತರಾಗಿದ್ದಾರೆ. ಮೊದಲೇ ನಮ್ಮ ಜನ ಜಮೀನಿಗೆ ಹೋಗ್ತಾ ಇಲ್ಲ. 95% ಜನ ಜಮೀನಿಗೆ ಹೋಗ್ತಾ ಇಲ್ಲ. 5% ಹೋಗೋದ್ರಲ್ಲಿ ಈಗೇನಾಗಿದೆ ಅಂದರೆ ಹುಲಿ ಸಿಂಹ ಬರ್ತಾ ಇದೆ ಅಂದ್ಬಿಟ್ಟು ಅವರು ಹೋಗ್ತಾ ಇಲ್ಲ. ದನ ಮೇಯಿಸೋರು ಕಾಡು ಕಡೆಗೆ ಹೋಗ್ತಾ ಇಲ್ಲ. ಸಣ್ಣ ಶಾಲೆಗೆ ಹೋಗೋ ಮಕ್ಕಳು ಇವಾಗ ನಡ್ಕೊಂಡು ಹೋಗೋವಂಥದ್ದು ಭಯ ಆಗ್ತಾಯಿದೆ. 2 ವೀಲಲ್ಲಿ ಈ ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ 2 ವೀಲಲ್ಲಿ ಸಂಚಾರ ಮಾಡೋಕ್ಕೆ ಜನ ಹೆದರ್ತಾ ಇದ್ದಾರೆ. ಕಾಡು ಪ್ರಾಣಿಗಳೆಲ್ಲ ಬರ್ತಾ ಇದೆ ಊರಿಗೆ. ಈ ರೆಸಾರ್ಟಲ್ಲಿ ನಿಮ್ಗೆ ಬರೋದು 35-40 ಸಾವಿರ ಕೋಟಿ ದುಡ್ಡಿಗಾಗಿ ಆ ಸರ್ಕಾರಿ ಅಧಿಕಾರಿಗಳು ಯಾವುದಾದ್ರು ಒಂದು ಹುಲಿ ಕರೆಂಟ್ಗೋ ಅಲ್ಲೆಲ್ಲೋ ಬಿಸಾಯಿತು ಅಂದರೆ ಇಡೀ ಇಲಾಖೆ ಬರ್ತೀರಾ. ಅದೇ ಒಂದು ಹಸು ಸತ್ತೋಯ್ತು ಅಂದಾಗ ನಿಮ್ಮ ಪತ್ತೆನೇ ಇರೋದಿಲ್ಲ. ಒಬ್ಬ ರೈತನ ಹುಲಿ ತಿಂದು ಸಾಯಿತು ಅಂದಾಗ ನೀವು ಬರೋದಿಲ್ಲ. ಈ ಥರ ಎಲ್ಲ ವ್ಯವಸ್ಥೆನ ಸರಿಪಡಿಸ್ಬೇಕಾದ್ರೆ ಮುಂದೆ ಏನಾಗಬೇಕು? ಏನು ಕೃಷ್ಣನೇ ಜನ್ಮ ತಾಳಿ ಬರಬೇಕಾ? ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ದಂಗೆ ಯಾವಾಗ ಇದಾಗೋದು? ದಯಮಾಡಿ ರೈತರ ಜೊತೆ ಚೆಲ್ಲಾಟ ಆಡಬೇಡಿ, ಪರಿಸರದ ಮೇಲೆ ಚೆಲ್ಲಾಟ ಆಡಬೇಡಿ. ಈಗಾಗಲೇ ನೋಡಿರ್ಬೋದು, ಮಳೆ ಯಾವ ಸಮಯಕ್ಕೂ ಬೀಳ್ತಾ ಇದೆ, ಆಲಿಕಲ್ ಮಳೆ ವಿಪರೀತ ಬೀಳ್ತಾ ಇದೆ, ಪ್ರಕೃತಿ ವಿಕೋಪ ಆಗ್ತಾ ಇದೆ. ಈಗ ನೋಡಿ, ಎಲ್ಲ ಆ ದೇಶ ಈ ದೇಶದಲ್ಲೆಲ್ಲ ಯುದ್ಧ ನಡೀತಾ ಇದೆ. ನೀವೆಲ್ಲ ಹೇಳ್ತೀರಿ ನಾವೆಲ್ಲ ಸ್ವದೇಶಿ ಮಾಡ್ತೀವಿ, ಮೇಕ್ ಇನ್ ಇಂಡಿಯಾ ಮಾಡ್ತೀವಿ. ಏನು ಮೇಕ್ ಇನ್ ಇಂಡಿಯಾ ಮಾಡೋದು ನೀವು? ಒಂದು ತಿಂಗಳು ಇನ್ನು ಗ್ಯಾಸ್ ಇಲ್ಲದಿದ್ದರೆ ಜನರು ಹೋಟೆಲ್ಗಳು ನಿಂತು ಹೋಗ್ತದೆ, ಮನೇಲಿ ಅಡುಗೆ ಮಾಡೋದು ನಿಂತು ಹೋಗ್ತದೆ, ಆಮೇಲೆ ನಿಮ್ಮ ಸಬ್ಸಿಡಿಗಾಗಿ ಕಾಯ್ತಾ ಇರೋದು ನಿಂತು ಹೋಗ್ತದೆ. ಏನಾಗ್ಬೋದು ಪರಿಸ್ಥಿತಿ? ಅದಕ್ಕೆ ಆತ್ಮೀಯರೇ ದಯಮಾಡಿ ಒಂದು ತಿಳ್ಕೊಳ್ಳಿ. ನಾನು ತುಂಬ ಸಾರಿ ಹೇಳ್ತಾ ಇದ್ದೀನಿ, ಟೆಕ್ನಾಲಜಿ ಇಸ್ ನಾಟ್ ಪರ್ಫೆಕ್ಟ್, ಡು ನಾಟ್ ಕಂಫರ್ಟಬಲ್ ಅಂತೇಳಿ. ನಮ್ಮ ಹಳೇದು ನಮ್ಮ ಪೂರ್ವಿಕರು ಏನನ್ನು ಇಟ್ಟಿದ್ರು, ಸೌದೆ ಒಲೆ, ಗ್ಯಾಸನ್ನು ಬಿಡಿ. ದೇಶ ಗೊತ್ತಾಯ್ತಲ್ಲ ನಿಮಗೆ, ಒಂದು ಎಲ್ಲೋ ಯುದ್ಧ ನಡೆದ್ರೆ ಯಾವುದೋ ಅಡುಗೆ ಮನೆಯಲ್ಲಿ ಬೆಂಕಿ ಉರಿಯೋದಿಲ್ಲ ಅಂತ ಅರ್ಥ ಆಯ್ತಲ್ವಾ? ಏನು ನಾವು 70 ವರ್ಷದಲ್ಲಿ ಸಾಧನೆ ಮಾಡಿರೋದು? ಏನು ಸಾಧನೆ ಮಾಡಿರೋದು ನಾವು 70 ವರ್ಷದಲ್ಲಿ? ಲಕ್ಷ ಗಟ್ಟಲೆ ಸಾಲ, ಪ್ರತಿಯೊಬ್ಬ ಪ್ರಜೆ ಮೇಲೆ 4ರಿಂದ 5 ಲಕ್ಷ ಸಾಲ. ಶ್ರೀಮಂತರೇ ಆಗ್ತಾ ಇದ್ದಾರೆ, ಬಡವರೇ ಆಗ್ತಾ ಇದ್ದಾರೆ. ಅಧಿಕಾರಿಗಳು ಅಧಿಕಾರದಲ್ಲೇ ಇದ್ದಾರೆ, ಅವ್ರ ಮಕ್ಕಳೇ ಇದ್ದಾರೆ. ಅವ್ರ ರಾಜಕಾರಣಿಗಳು ಅವ್ರ ಮಕ್ಕಳೇ ಇರಬೇಕು, ಸರ್ಕಾರಿ ನೌಕರರಿಗೂ ಅವ್ರ ಮಕ್ಕಳೇ ಇರಬೇಕು. ಈ ಥರ ಆದರೆ
ಮುಂದೆ ಪ್ರಕೃತಿನೇ ನಿಮಗೆಲ್ಲ ಬುದ್ಧಿ ಕಲಿಸುತ್ತೆ. ಅಲ್ಲಿ ಗಂಟ ನಾವು ಕಾಯಬೇಕು. ನಿಮಗೆಲ್ಲರಿಗೂ ಒಳ್ಳೆಯ ಬುದ್ಧಿ ಬರಲಿ. ಒಳ್ಳೆಯ ಬುದ್ಧಿ ಬಂದು ನಮ್ಮೆಲ್ಲರ ಜನರು, ನಮ್ಮ ಪರಿಸರ, ನಮ್ಮ ಆರೋಗ್ಯ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗಮನ ಹರಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ತೆ.